ಅಂದು ನೀನೇ ಚಿನ್ನ ಮುದ್ದು ಬಾರೇ ಬಂದ್ಬಿಡೇ ಬಂಗಾರಿ ನನ್ನ ಫ್ಲೇವರ್ ಅಂತ ಸೋಷಿಯಲ್ ಮೀಡಿಯಾ ಮಂದಿಯ ಸಿಂಪತಿ ಗಿಟ್ಟಿಸಿಕೊಂಡಿದ್ದವನು ಮಂಜ. 3 ಮಕ್ಕಳ ತಾಯ ಪರಪುರುಷನ ಜೊತೆಗೆ ಓಡಾಡ್ತಿದ್ದಾಳೆ ಅಂತ ಜನ ಲೀಲಾ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ್ರು. ಟ್ರೋಲ್ಗಳು, ಮಂಜು ಲೀಲಾಗೋಸ್ಕರ ಹಾಡುಗಳು ಕೂಡ ಬಂತು. ಆದ್ರೀಗ ಮಂಜ ಅಸಲಿಗೆ ಎಂತ ಡವ್ ರಾಜ ಅನ್ನೋದು ಗೊತ್ತಾಗಿದೆ. ಓ ಲೀಲಾ, ನೀನಿಲ್ದೆ ನಾನಿಲ್ಲ ಬಾರೇ ಎಂದು ಫ್ಲೇವರ್ ಮೇಲೆ ಅಟ್ಯಾಕ್. ನನ್ನ ಫ್ಲೇವರ್ ಚಿನ್ನಿ ಬಂಗಾರಿ, ನನ್ನ ಫಿಗರ್ ಎಂದೇ ಚುಚ್ಚೆ ಬಿಟ್ಟ ಮಂಜ. ಫ್ಲೇವರ್ ಲೀಲಾ ಲವರ್ ಮೇಲೆ ಮಂಜು ಮರ್ಡರ್ ಅಟೆಂಪ್ಟ್. ನನ್ನ ಮೇಲೂ ಅಟ್ಯಾಕ್ ಆಯ್ತು ಸಾರ್ ಅಂತ ಕತೆ ಕಟ್ಟಿದವ ಅಂದರ್. ಚಿನ್ನು ನಂದೇ ಮೇಡಮ್, ಯಾವಾಗಲೂ ನಂದು ಫ್ಲೇವರ್, ನನ್ನ ಫ್ಲೇವರೇ, ನನ್ನ ಹಣ್ಣು ನನ್ನೇ ಮೇಡಮ್, ಯಾವಾಗೂ ನನ್ನ ದೇವತೆ ಮೇಡಮ್ ಅವಳು. ನೀನು ನನ್ನ ಫ್ಲೇವರ್ ಕಣೆ ಚಿನ್ನಿ ಬಂಗಾರಿ ಬಂದ್ಬಿಡೆ ಅಂತ ಎಷ್ಟೇ ಹೇಳಿದ್ರು ಮಂಜ ಬೇಡ ಅಂತ ಡಿಸೈಡ್ ಆಗಿದ್ದ ಲೀಲಾ ಸಂತು ಮನೇಲಿದ್ಲು. ಆದ್ರೆ ಮಂಜ ಮಾತ್ರ ನಿಗಿ ಕೆಂಡವಾಗಿದ್ದ. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಕೂತು ನೀನೇ ನನ್ ಬಂಗಾರ, ಮಕ್ಕಳಿಗೋಸ್ಕರ ಬಂದ್ಬಿಡೆ ಅಂತ ಗಳನೆ ಹತ್ತಿದ್ದ ಮಂಜು ಏಕಾಏಕಿ ಲೀಲಾ ಸಂತು ಇದ್ದ ಜಾಗಕ್ಕೆ ಹೋದವನೇ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿ ದಾಂಧಲೆ ನಡೆಸಿದ್ದಾನೆ. ಆದ್ರೆ ಮಂಜನ ಅಟ್ಯಾಕ್ ನಿಂದ ಲೀಲಾ ಜಸ್ಟ್ ಮಿಸ್ ಆಗಿದ್ದಾಳೆ. ಸಂತು ಲೀಲಾ ಆರೋಪಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದ ಮಂಜ ಹೊಸ ಡ್ರಾಮಾ ಶುರು ಮಾಡಿದ್ದ. ಮಂಜು ಮತ್ತು ಲೀಲಾ, ಮಜುನು ಲೈಲಾ ಫೀಲಾ, ಸಂತು ಜೊತೆ ಲೀಲಾ, ಮದುವೆ ಬದಲೆ ರೀಲಾ. ರಾತ್ರಿ ಮಕ್ಕಳನ್ನ ನೋಡೋಕೆ ಸಂತು ಮನೆ ಹತ್ರ ಹೋಗಿದ್ದೆ. ಮನೆಯ ಬಾಗಿಲನ್ನ ತೆಗೆಯಲಿಲ್ಲ. 3 ದಿನದಿಂದ ಮಕ್ಕಳನ್ನ ನೋಡಿರ್ಲಿಲ್ಲ. ಈ ವೇಳೆ 5-6 ಜನರಿಂದ ನನ್ನ ಮೇಲೆ ಅಟ್ಯಾಕ್ ಆಯ್ತು. ನನಗೂ ಕೈ ಹಣೆಗೆ ಬಾಟಲಿನಿಂದ ಹೊಡೆದಿದ್ದಾರೆ. ಸಂಜಯ್ ಗಾಂಧಿ ಆಸ್ಪತ್ರೆ ಬಳಿ ಇದ್ದೇನೆ. ನನ್ನ ಹೆಂಡತಿ ತಳ್ಳಿದಾಗ ತಲೆಗೆ ಗಾಯ ಆಗಿದೆ. ಅಲ್ಲಿಂದ ನಾನು ಬಚಾವಾಗಿ ಬಂದಿರೋದೇ ಪವಾಡ ಎಂದಿದ್ದ. ಅದು ಮಂಜನ ಆರೋಪ. ಒಂದ್ ಸೈಡ್ ಕತೆ ಆದ್ರೆ ದಾಂಧಲೆಗೂ ಮುನ್ನ ನಡೆದ ಕತೆ ಡೌರಾಜ ಮಂಜನ ನಡೆ ಆತ ಎಷ್ಟು ಸುಳ್ಳುಗಾರ, ಸೈಕೋ ಅನ್ನೋದನ್ನ ಸಾರಿ ಹೇಳುತ್ತೆ. ಘಟನೆ ನಡೆದ ದಿನ ರಾತ್ರಿ 8:15 ಸುಮಾರಿಗೆ ಕಂಠಪೂರ್ತಿ ಕುಡಿದು ಖಾರದ ಪುಡಿ ಬಿಯರ್ ಬಾಟಲ್ ನೊಂದಿಗೆ ಸಂತು ಮನೆಯ ಕಡೆ ಕಾರ್ನಲ್ಲಿ ಹೊರಟಿದ್ದ. ರಸ್ತೆಯಲ್ಲಿ ಮಂಜ ಹೋಗ್ತಿರೋದನ್ನ ನೋಡಿದ ಸಂತು ಸ್ನೇಹಿತ ಫೋನ್ ಮಾಡಿ ತಿಳಿಸಿದ್ದ. ಕೂಡಲೇ ಲೀಲಾಳಿಗೆ ಫೋನ್ ಮಾಡಿದ ಸಂತು ಬಾಗಿಲು ತೆಗೆಯದಂತೆ ಹೇಳಿದ್ದ. ಆದ್ರೆ ಅಷ್ಟರಲ್ಲೇ ಮನೆ ಬಾಗಿಲು ತೆರೆದು ಬಂದಿದ್ದ ಲೀಲಾ ಮೇಲೆ ಈ ಡವ್ ಮಂಜ ಏಕಾಏಕಿ ಖಾರದ ಪುಡಿ ಎರಚಿ ಬಿಯರ್ ಬಾಟಲಿನಿಂದ ಚುಚ್ಚಲು ಮುಂದಾದ. ಈ ವೇಳೆ ತಡೆಯಲು ಬಂದ ಸಂತು ಮೇಲೆಯೂ ಕೂಡ ಖಾರದ ಪುಡಿ ಎರಚಿ ಡೆಡ್ಲಿ ಅಟ್ಯಾಕ್ ನಡೆಸಿದ್ದ. ಈ ವೇಳೆ ಲೀಲಾ ಸೇಫ್ ಆದ್ರೆ ಸಂತು ಕೈಗೆ ಗಂಭೀರ ಗಾಯವಾಗಿತ್ತು. ಆದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಡೆಡ್ಲಿ ಅಟ್ಯಾಕ್ ನಡೆಸಿದ್ದ ಮಂಜು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಕೊನೆಗೂ ಹುಳಿಮಾವು ಪೊಲೀಸರು ಮಂಜನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಕಣ್ಣಿಗೆ ಖಾರದ ಪುಡಿ ಹೊಡೆದಿದ್ದೇನೆ, ಬಾಟ್ಲಿಂದ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ಫಸ್ಟ್ ಏಟೆ ತಲೆಗೆ ಹೊಡೆದ, ಅದು ಸರಿಯಾಗಿ ಬಿದ್ದಿಲ್ಲ. ಅದಾದಮೇಲೆ ಹೊಟ್ಟೆಗೆ ಚುಚ್ಚಕ್ಕೆ ಬಂದ. ಈ ಕಡೆ ಕೈ ಚುಚ್ಚದ, ಅದು ಕೈ ಫುಲ್ಲು ಓಪನ್ ಆಗ್ಬಿಡ್ತು. ಅಡ್ಡ ಇಟ್ಟೆ ಹೊಟ್ಟೆಗೆ, ಅದು ಕೈ ಫುಲ್ಲು ಓಪನ್ ಆಗ್ಬಿಟ್ಟಿದೆ. ಅದಾಗಿದ್ದೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ತಿರ್ಗಾ ಕರೆಸಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದೆ. ಎಲ್ಲ ಪೊಲೀಸ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಸಂಜಯ್ ಗಾಂಧಿಗೆ ಹೋಗಿ ಅಲ್ಲಿಂದ ಸಂಜಯ್ ಗಾಂಧಿಯಿಂದ ಮತ್ತೆ ಸ್ಟೇಷನ್ಗೆ ಬಂದು ನೈಟು ಕಂಪ್ಲೇಂಟ್ ಎಲ್ಲ ಇದು ಮಾಡಿದ್ವಿ. ಏಕೈಕಿ ಬಂದು ಮುಖಕ್ಕೆ ಖಾರದ ಪುಡಿ ಹಾಕಿಬಿಟ್ಟು ಬಾಟ್ಲಲ್ಲಿ ಚುಚ್ಚೋದಕ್ಕೆ ಬಂದ. ಅಷ್ಟು ಬೇಗ ಸಂತೋರು ಅಡ್ಡ ಬಂದು ಅವ್ರಿಗೆ ಕೈಯೆಲ್ಲ ಹೇಟಾಗಿ ಎಲ್ಲ ಇದು ಮಾಡಿದ್ದಾನೆ ಸರ್. ಅವನು 2 ಮುಖ ಇದೆ ಸರ್. ಒಂದು ಚಿನ್ನ ಬಂಗಾರಿ ಅನ್ನೋದು, ಮತ್ತು ಇನ್ನೊಂದು ಈ ಥರ ಕ್ರೂರಿ ಇಂಥ ಇದು ಸೈಕೋ ಸರ್. ಅವನು ಆ ಕಡೆನೂ ಇದ್ದಾನೆ, ಈ ಕಡೆನೂ ಇದ್ದಾನೆ ಸರ್. ಅವನ ಉದ್ದೇಶ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಉಳಿಸ್ಬಾರ್ದು, ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು, ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು ಅಂತಂದ್ಬಿಟ್ಟು ಅವನು ಆ ಥರ ಇದು ಮಾಡ್ತಾ ಇದ್ದಾನೆ ಸರ್. ಇನ್ನು ಲೀಲಾ ಮತ್ತು ಸಂತು ಮೇಲೆ ಹಲ್ಲೆ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಾರಿಯಾಗಿದ್ದ ಆರೋಪಿ ಮಂಜನನ್ನ ಅರೆಸ್ಟ್ ಮಾಡಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.